ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ಮೂತಿಂಗ್ ಪ್ಲೇನ್ ಮೂಲಕ ವಾರ್ನಿಷ್ ಮಾಡಲು ಸರ್ಫೇಸ್ ಅನ್ನು ಸಿದ್ಧಪಡಿಸುವ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಇದನ್ನು ಕಲಿಯಲು ಸಾಧ್ಯವಾಗುತ್ತದೆ. ವಾರ್ನಿಷಿಂಗ್ ಗಾಗಿ ಸರ್ಫೇಸ್ ಅನ್ನು ತಯಾರಿಸಿ. Materials and equipment. Smoothing plane, workbench, wooden piece. Process. Job sequence. ಪ್ಲಾನಿಂಗ್ ಗಾಗಿ ಸಮತಲವನ್ನು ಸುಗಮಗೊಳಿಸುವ ಮೂಲಕ ವಾರ್ನಿಷ್ ಮಾಡಲು ಸರ್ಫೇಸ್ ಅನ್ನು ಸಿದ್ಧಪಡಿಸಿ. ಜಾಬ್ ಅನ್ನು ವರ್ಕ್ ಬೆಂಚ್ನಲ್ಲಿ ಇರಿಸಿ ಮತ್ತು ಬೆಂಚ್ ಸ್ಟಾಪ್ನೊಂದಿಗೆ ಬಳಸಿ. ನೈಲ್ ಮತ್ತು ಸ್ಕ್ರೂ ವಾರ್ನಿಷ್ ಮಾಡಲು ವುಡನ್ ಸರ್ಫೇಸ್ಗಿಂತ ಸ್ವಲ್ಪ ಕೆಳಗಿರಬೇಕು. ಕ್ಯಾಪ್ ಐರನ್ ಮತ್ತು ಕತ್ತರಿಸುವ ಕಬ್ಬಿಣದ ನಡುವಿನ ಅಂತರವನ್ನು ಮೃದುಗೊಳಿಸುವ ಸಮತಲದಲ್ಲಿ 2 mm ನಂತೆ ಹೊಂದಿಸಿ. ಕಟಿಂಗ್ ಎಡ್ಜ್ ಅನ್ನು ಕತ್ತರಿಸುವ ಕಬ್ಬಿಣದ ಉದ್ದಕ್ಕೂ ಸ್ವಲ್ಪ ಅಂಡಾಕಾರದಂತೆ ಹರಿತಗೊಳಿಸಲಾಗುತ್ತದೆ. ಕತ್ತರಿಸುವ ಕಬ್ಬಿಣದ ಅಂಚನ್ನು 0.001 mm ಮೃದುಗೊಳಿಸುವ ಸಮತಲದ ತಳದಿಂದ ವಿಸ್ತರಿಸಲಾಗಿದೆ. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ಲಾನಿಂಗ್ ಅನ್ನು ಪ್ರಾರಂಭಿಸಿ. ಒತ್ತಡವನ್ನು ಸಮವಾಗಿ ಅನ್ವಯಿಸಿ. ಗ್ರೇನ್ ಉದ್ದಕ್ಕೂ ಪ್ಲೇನ್ ಫಿಗರ್ 1. ಆರಂಭಿಕ ಕಟ್ಗಳಿಂದ ಉಳಿದಿರುವ ಸ್ಕೆಲಾಪ್ಗಳನ್ನು ತೆಗೆದುಹಾಕಲು ಫಿನಿಶಿಂಗ್ ಕಟ್ಗಳನ್ನು ಮಾಡಲು ಪ್ಲೇನ್ ಅನ್ನು ಹೊಂದಿಸಿ. ಆರಂಭಿಕ ಕಡಿತವು 2 ಇಂಚಿನ ಅಗಲದ 3/4 ಅಗಲವಾಗಿರಬೇಕು. ವೈಡ್ ಬ್ಲೇಡ್. ಶೇವಿಂಗ್ ಥಿಕ್ನೆಸ್ 0.005 ದಪ್ಪದ ವ್ಯಾಪ್ತಿಯಲ್ಲಿರಬೇಕು. ಈಗ ನೀವು ಫಿನಿಶಿಂಗ್ ಕಟ್ಗಳನ್ನು ಮಾಡಲು ಮೃದುಗೊಳಿಸುವ ಪ್ಲೇನ್ನೊಂದಿಗೆ ಸಿದ್ಧರಾಗಿರುವಿರಿ. ಕಟ್ಗಳನ್ನು ಮುಗಿಸಲು 1/2 ಇಂಚ್ ಅಗಲದ ಶೇವಿಂಗ್ ಬ್ಲೇಡ್ನ ಮಧ್ಯದಿಂದ ಬರಬೇಕು ಮತ್ತು ಅದು ಪಾರದರ್ಶಕವಾಗಿರಬೇಕು. 0.001 ಇಂಚಿಂದ 0.002 ಇಂಚ್ ದಪ್ಪವಾಗಿರಬೇಕು. ಕೇವಲ 1/2 ಇಂಚ್ ಕಟ್ಗಳ ನಡುವೆ 2 ಬಾರಿ ಸಂಪೂರ್ಣ ಸರ್ಫೇಸ್ ಮೇಲೆ ಹೋಗಿ. ಈ ಹಂತದಲ್ಲಿ ಸರ್ಫೇಸ್ ನಂಬಲಾಗದಷ್ಟು ಮೃದುವಾಗಿರುತ್ತದೆ. ನೀವು ವಾಸ್ತವವಾಗಿ ಸರ್ಫೇಸ್ ಅನ್ನು ಆಬ್ಲಿಕ್ ಆಂಗಲ್ನಲ್ಲಿ ನೋಡಬಹುದು. ವುಡನ್ ಸರ್ಫೇಸ್ನಲ್ಲಿ ಪ್ರತಿಫಲನವನ್ನು ನೋಡಿ. ವಾರ್ನಿಷಿಂಗ್ ಗಾಗಿ ವುಡನ್ ಸರ್ಫೇಸ್ ಅನ್ನು ಪೂರ್ಣಗೊಳಿಸಿ. ಈ ವಿಡಿಯೋದಲ್ಲಿ ನಾವು ವಾರ್ನಿಷಿಂಗ್ ಗಾಗಿ ಸರ್ಫೇಸ್ ಅನ್ನು ತಯಾರಿಸುವ ಬಗ್ಗೆ ಕಲಿಯುತ್ತೇವೆ.